ಅಬ್ವಿಯಸ್ಲಿ ಜೋಶ್ ಇರ್ಲೇಬೇಕಲ್ಲ, ಯಾಕಂದ್ರೆ ಇವತ್ತು ಬೆಂಗಳೂರಲ್ಲಿ ನಮ್ಮ RCB ವರ್ಸಸ್ GT ಮ್ಯಾಚ್ ಇದೆ. ನಮ್ಮ RCB ಅಂತೂ ಕೇಳಲೇಬೇಡಿ, ನೀವು 2 ಮ್ಯಾಚಸ್ ಗಳಿಂದ ನೋಡಿದೀರ ಎಂತೆಂತ ಬ್ಯಾಟ್ಸ್ಮನ್ ಗಳಿದ್ದಾರೆ ಅಂತ. ಅಗ್ರೆಸಿವ್ ಆಗಿದ್ದಾರೆ. ಕಿಂಗ್ ವರ್ಸಸ್ ಪ್ರಿನ್ಸ್ ಮ್ಯಾಚ್ ಇದು, ಗಿಲ್ ವರ್ಸಸ್ ಕೊಹ್ಲಿ. ಸೊ ಅದೊಂಥರ ಇನ್ನೊಂದು ಹೊಸ ಉತ್ಸಾಹ ಹುಟ್ಟಾಕಿದೆ. ಸೊ ನೋಡ್ಬೇಕು ಹೇಗ್ ಆಡ್ತಾರೆ ಇವರಿಬ್ರು ಅಂತ. ಸ್ಪಿನ್ನರ್ಸ್ ಗೆ ಆಕ್ಚುಲಿ ಅದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ಸುತ್ತೆ, ಯಾಕಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು ಮತ್ತೆ ಶಾರ್ಟ್ ಬೌಂಡ್ರಿ ಇರೋದ್ರಿಂದ ಮೊಹಮ್ಮದ್ ಸಿರಾಜ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಪಿಚ್ಚು. ಹಾಗಾಗಿ ಅವ್ರು ತುಂಬಾ ಮೇಜರ್ ರೋಲ್ ಇಲ್ಲಿ ಪ್ಲೇ ಮಾಡ್ತಾರೆ ಈ ಪಿಚ್ ಅಲ್ಲಿ. ಹಲೋ ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಕಡೂರು. ಆಸ್ ಯೂಶುವಲ್ ನಮ್ ಜೊತೆ ನಮ್ಮ ಸಹೋದ್ಯೋಗಿ ಸ್ನೇಹಿತರು ಹರಿನಾಥ್ ಇದ್ದೇ ಇದ್ದಾರೆ. ಏನ್ ಹರಿನಾಥ್, ಫುಲ್ ಜೋಶು, ಫುಲ್ ಚಿಲ್ ಮಾಡಲ್ ಇದ್ರೆ? ಅಬ್ವಿಯಸ್ಲಿ ಜೋಶ್ ಇರ್ಲೇಬೇಕಲ್ಲ, ಯಾಕಂದ್ರೆ ಇವತ್ತು ಬೆಂಗಳೂರಲ್ಲಿ ನಮ್ಮ RCB ವರ್ಸಸ್ GT ಮ್ಯಾಚ್ ಇದೆ. ಸೊ ಹಾಗಾಗಿ ಅದೊಂಥರ ಜೋಶ್ ಕಂಟಿನ್ಯೂ ಆಗ್ತಿದೆ. ನೋಡ್ಬೇಕು IPL ಅಲ್ಲಿ ಈಗ ನೋಡ್ಬೇಕು ಹೇಗಿರುತ್ತೆ ಅಂತ. ನಿಮ್ಗೆ ಹೇಗಿದೆ ಜೋಶು? 100% ಹೋಮ್ ಗ್ರೌಂಡ್ ಅಲ್ಲಿ ಫಸ್ಟ್ ಮ್ಯಾಚು. ಎಲ್ಲಾ ಫ್ಯಾನ್ಸ್ ತರ ನನ್ಗೂ ಫುಲ್ ಜೋಶ್ ಅಲ್ಲಿ ಇದೀನಿ. ಹೆಂಗಿರುತ್ತೆ ಮ್ಯಾಚು? ಆಬ್ವಿಯಸ್ಲಿ ನಾವು ಹೋಮ್ ಗ್ರೌಂಡ್ ಹೋಗೇ ಹೋಗ್ತೀವಿ. ಸೊ ಯಾವ ತರ ಫ್ಯಾನ್ಸ್ ರಿಯಾಕ್ಷನ್ ಯಾವ ತರ ಇರುತ್ತೆ, ಮತ್ತೆ ಇನ್ನೊಂದೇನಂದ್ರೆ ಎರಡು ಟೀಮ್ಗಳು ಯಾವ ರೀತಿ ಫೈಟ್ ಕೊಡುತ್ತೆ ಅನ್ನೋದು ಕೂಡ ನಮಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಮತ್ತೆ RCB ಗೆ ಇದು ಹ್ಯಾಟ್ರಿಕ್ ಗೆಲ್ಲುವಾಗ ನಿರೀಕ್ಷೆಯಲ್ಲಿ ಇದ್ದಾರೆ. ಹೊಡೆದಿದ್ದಾರೆ ಅನ್ನೋದು ಒಂದು ಫ್ಯಾನ್ಸ್ ರಿಯಾಕ್ಷನ್ ಕೂಡ ಅವರ. ಮತ್ತೆ ಇನ್ನೊಂದು ಕಿಂಗ್ ವರ್ಸಸ್ ಪ್ರಿನ್ಸ್ ಮ್ಯಾಚ್ ಇದು, ಗಿಲ್ ವರ್ಸಸ್ ಕೊಹ್ಲಿ. ಸೊ ಅದೊಂಥರ ಇನ್ನೊಂದು ಹೊಸ ಉತ್ಸಾಹ ಹುಟ್ಟಾಕಿದೆ. ಸೊ ನೋಡ್ಬೇಕು ಹೇಗ್ ಆಡ್ತಾರೆ ಇವರಿಬ್ರು ಅಂತ. ಮತ್ತೆ ಹೇಗಿರುತ್ತೆ ಮ್ಯಾಚ್? ನಿಮ್ಗೆ ಏನೇನ್ ನಿರೀಕ್ಷೆ ಇದೆ ಈ ಮ್ಯಾಚಸ್? 100% ನನ್ಗಂತೂ ಅನ್ಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ರನ್ ಮಳೆ ಇದ್ದೇ ಇರುತ್ತೆ. ಏನಕ್ಕೆ ಅಂದ್ರೆ ಲಾಸ್ಟ್ ಒಂದು ನೀವು ನೋಡಿ 2-3 ಮ್ಯಾಚ್ ಅಲ್ಲಿ ಸ್ವಲ್ಪ ರನ್ 200+ ಹೋಗ್ತಾ ಇತ್ತು ಅಂತ ಒಂದು ಇದಿತ್ತು ಕಾನ್ಸೆಪ್ಟ್. ಇವಾಗ ಕಮ್ಮಿ ಆಗಿದೆ. ಸೊ ಈ ಮ್ಯಾಚ್ ಅಲ್ಲಿ ಮತ್ತೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ತರ ಯಾರಾದ್ರೂ ಬ್ಯಾಟಿಂಗ್ ಆಡ್ಲಿ ಹರದೇ ಹರಿಯುತ್ತೆ ಅಂದ್ರೆ. ಯಾಕಂದ್ರೆ GT ಕೂಡ ಅಂತ ಪ್ಲೇಯರ್ಸ್ ಇದಾರೆ. ನಮ್ಮ RCB ಅಂತೂ ಕೇಳಲೇಬೇಡಿ, ನೀವು 2 ಮ್ಯಾಚಸ್ ಗಳಿಂದ ನೋಡಿದೀರ ಎಂತೆಂತ ಬ್ಯಾಟ್ಸ್ಮನ್ ಗಳಿದ್ದಾರೆ ಅಂತ. ಅಗ್ರೆಸಿವ್ ಆಗಿದ್ದಾರೆ, ಫುಲ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಸೊ ರನ್ ಗಳ ಸುರಿಮಳೆ ಅಂತೂ ಇದ್ದೇ ಇರುತ್ತೆ ಇವತ್ತು, ಅದಂತೂ ನಾವು ನೋಡ್ಬೋದು ಇವತ್ತು. ಮತ್ತೆ ನೋಡ್ಬೇಕು ಇವರಿಬ್ರು ಮ್ಯಾಚಸ್ ಹೇಗೆ ನಡೆಯುತ್ತೆ ಅಂತ. ಇವಾಗ ಒಂದು ಚಿನ್ನಸ್ವಾಮಿ 100% ಬ್ಯಾಟಿಂಗ್ ಸ್ನೇಹಿ ಪಿಚ್ ಇರುತ್ತೆ. ರನ್ ಅಂದ್ರೆ ಹೊಡೆದಿದ್ದಾರೆ. ಎರಡೂ ಕಡೆ ಬ್ಯಾಟಿಂಗ್ ಹೆಂಗಿದೆ? ಎರಡೂ ಕಡೆ ನೋಡಿ, ಈಗ ನಮ್ಮ RCB ಅಂತೂ ಈ 2 ಮ್ಯಾಚಸ್ ಅಲ್ಲಿ ನೋಡೋದಾದ್ರೆ ಫಿಲ್ ಸಾಲ್ಟು ಮತ್ತೆ ರಜತ್ ಪತಿದಾರು ಇವರೆಲ್ಲ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ನಮ್ ಕೊಹ್ಲಿ ಸ್ವಲ್ಪ ಡಿಫೆನ್ಸಿವ್ ಆಗಿ ಇರ್ಬೋದು, ಆದ್ರೆ ಅಂತ ಆಟಗಾರ ಇರ್ಬೇಕು ಒಂದು ಟೀಮ್ ಅಲ್ಲಿ, ಒಂದು ಡಿಫೆನ್ಸಿವ್ ಆಟಗಾರ. ಎಲ್ಲರೂ ಹೊಡಿ ಆಡಕ್ ಹೋದ್ರೆ ಈ ನಮ್ಮ SRH ಟೀಮ್ ತರ ಆಗೋಗುತ್ತೆ. ಶುರಲ್ಲಿ ಏನೋ ಜೋಶಲ್ಲಿ ಆಡ್ತಾರೆ, ಆಮೇಲೆ ಎಲ್ಲ ಪಡ ಅಂತ ಉದ್ರೋಗ್ತಾರೆ. ಸೊ ಹಾಗಾಗಿ ನಮ್ಮ RCB ಬ್ಯಾಟಿಂಗ್ ಎಲ್ಲರಿಗೂ ಗೊತ್ತೇ ಇದೆ. ಇನ್ನ ಅವ್ರ ಕಡೆ ನೋಡೋದಾದ್ರೆ GT ಕೂಡ ಅಂತ ಪ್ಲೇಯರ್ಸ್ ಇದಾರೆ. ಬಟ್ಲರ್ ಇರ್ಬೋದು, ಗಿಲ್ಲು, ಸಾಯಿ ಸುದರ್ಶನ್ ಅಂತೂ ದಿ ಮೋಸ್ಟ್ ಕನ್ಸಿಸ್ಟೆನ್ಸ್ ಬ್ಯಾಟರ್. ಅವರು 2 ಮ್ಯಾಚಸ್ ಅಲ್ಲೂ ಚೆನ್ನಾಗಿ ಆಡಿದ್ದಾರೆ. ಸೊ ಹಂಗಾಗಿ ಒಂಥರ ಬ್ಯಾಟ್ಸ್ಮನ್ ಗಳು ತುಂಬಾ ಇದಾರೆ. ಶಾರುಖ್ ಖಾನ್ ಇದಾರೆ, ಶಫರ್ಡ್ ಇದಾರೆ. ಸೊ ರಶೀದ್ ಖಾನ್ ಕೂಡ ಇಂತ ಬ್ಯಾಟಿಂಗ್ ಆಡ್ತಾರೆ. ಸೊ ಅವ್ರ ಕಡೆನೂ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ, ನಮ್ ಕಡೆನೂ ಇದೆ. ಒಳ್ಳೆ ಒಂದು ಆಟ ನಾವು ನೋಡ್ಬೋದು ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಅಂದ್ರೆ ಇವಾಗ RCB 2 ಮ್ಯಾಚ್ ಗೆದ್ದಿರೋದನ್ನ ನೋಡಿದ್ರೆ ಯಾವ ಒಂದು ಇದರಿಂದ ಬ್ಯಾಟಿಂಗ್ ಇಂದ ಗೆಲ್ತಾ, ಬೌಲಿಂಗ್ ಇಂದ ಗೆಲ್ತಾ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಇದೊಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಯಾಕಂದ್ರೆ ಮುಂಚೆ ಎಲ್ಲ ನಾವು ಕೊಹ್ಲಿ, AB de Villiers ಮೇಲೆ ತುಂಬಾ ಡಿಪೆಂಡ್ ಆಗ್ತಿದ್ವಿ. 2-3 ಜನ ಅವ್ರಿಬ್ರು ಬಿಟ್ರೆ ಮುಗೀತು, ಟೀಮ್ ಉದುರೋಗ್ತಿತ್ತು. ಈಗ ನೋಡಿ, ಮೊನ್ನೆ ಕೊಹ್ಲಿ ಆಡ್ಲೇ ಇಲ್ಲ, ಒಂದು ಸ್ಲೋ ಬ್ಯಾಟಿಂಗ್ ಸ್ಟಿಲ್ 194 ಹೊಡೆದಿದ್ದಾರೆ RCB ಅವರು. ಅಂದ್ರೆ ಎಷ್ಟು ಬ್ಯಾಟಿಂಗ್ ಅವ್ರು ಇಂಪ್ರೂವ್ ಆಗಿದ್ದಾರೆ, ಎಲ್ಲರೂ ಹೊಡಿತಾರೆ, ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ಸೊ ಹಾಗಾಗಿ ಒಂದು ಬ್ಯಾಟಿಂಗ್ ಅಲ್ಲೂ ಕೂಡ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಇನ್ನು ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ಬೌಲಿಂಗ್ ಅಲ್ಲಿ ಕೂಡ ಜೋಶ್ ಹೆಜಲ್ವುಡ್ CSK ಪರ ಇದ್ದಾಗ ಅವ್ರು ಅಂತ ಆಟ ಆಡಿರ್ಲಿಲ್ಲ, ಆದ್ರೆ ಈಗ ನೋಡಿ ಅವರು ಎಂತ ಅದ್ಭುತ ಬೌಲಿಂಗ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಒಂದು ಡಾಮಿನೇಟ್ ಮಾಡ್ತಾರೆ. ಅಥವಾ ಇವರು ಲೋ ಸ್ಕೋರ್ ಹೊಡೆದ್ರು RCB ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿ ಬೌಲಿಂಗ್ ನಾವು ನಂಬಬಹುದು ಖಂಡಿತ. ಯಾಕಂದ್ರೆ ಅಲ್ಲಿ ಒಂದು ಹೆಜಲ್ವುಡ್ ಇಲ್ಲ ಭುವನೇಶ್ವರ್ ಕುಮಾರ್ ಇಬ್ಬರಲ್ಲಿ ಒಬ್ರಿಗಂತೂ ವಿಕೆಟ್ ಬಿದ್ದೇ ಬೀಳುತ್ತೆ. SDL ಕೂಡ ಅವರು ಮಿಡಲ್ ಓವರ್ ಅಲ್ಲಿ ಬರ್ತಾರೆ, ಅವರು ವಿಕೆಟ್ ತೆಗಿತಾರೆ. ಸೊ ಇಬ್ರಲ್ಲಿ ಒಬ್ರು ವಿಕೆಟ್ ಎತ್ಕೊಬಿಡ್ತಾರೆ ಪವರ್ ಪ್ಲೇ ಅಲ್ಲಿ. ಸೊ ಹಂಗಾಗಿ ಯಾರಿಗೂ RCB ಬೌಲಿಂಗ್ ನ ಡಾಮಿನೇಟ್ ಮಾಡಕ್ಕೆ ಕಷ್ಟ ಈ ಸೀಸನ್ ಅಲ್ಲಿ. ಸೊ RCB ಫ್ಯಾನ್ಸ್ ಈ ಒಂದು ಟೀಮ್ ನೋಡ್ಬಿಟ್ಟು ಎದೆ ಮುಡ್ಕೊಂಡಿರ್ಬೋದು. ನಮ್ಮ RCB ಬ್ಯಾಟಿಂಗ್ ಅನ್ನ ಮಾತ್ರ ನೆಚ್ಕೊಂಡಿಲ್ಲ, 2-3 ಜನ ಬ್ಯಾಟ್ಸ್ ಕೈ ಕೊಟ್ರೆ ನಮ್ಮ RCB ಸೋಲಲ್ಲ. ಕೊನೆ ಆಟಗಾರ ತನಕ ನಮ್ಮ RCB ಸ್ಟ್ರಾಂಗ್ ಅಲ್ಲಿ ಇದೆ. ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ RCB ಸಕ್ಸಸ್ ಆಗಿದೆ. ಸೊ ಹಾಗಾಗಿ ಒಂಥರ ಬ್ಯಾಲೆನ್ಸ್ಡ್ ಟೀಮ್ ಆಗಿದೆ, ಒಂದು ಆಲ್ರೌಂಡ್. ಹೌದು, ಮುಂಚೆ ಕೊಹ್ಲಿ ಹೇಳಿದ್ರಲ್ಲ ಹೊಸ ಅಧ್ಯಾಯ ಅಂತ, ಆಗ ಟ್ರೋಲ್ ಮಾಡಿದ್ರು. ಬಟ್ ಈ ಸಲ ಎದೆ ಮುಟ್ಕೊಂಡು ಹೇಳ್ಬೋದು RCB ಫ್ಯಾನ್ಸ್, ಇದು RCB ಹೊಸ ಅಧ್ಯಾಯ 100%. ಯಾಕೆಂತಂದ್ರೆ ಒಂದು ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಅನ್ನ ಒಂದು ಒಳ್ಳೆ ಯಾವುದೇ ರೀತಿ ಅಂದ್ರೆ ಒನ್ ಸೈಡ್ ತರ ಗೆದ್ದಿರೋದು. ಅಷ್ಟೇ, ಚೆನ್ನೈ ವಿರುದ್ಧನೂ ಅಷ್ಟೇ. ಅದು ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲೇ ಹಂಗ ಆಡಿದ್ದಾರೆ. ಇವತ್ತು ತನ್ನದೇ ಸಾಮ್ರಾಜ್ಯ RCB ಗೆ. ಇವತ್ತು ಯಾವ ರೀತಿ ಆಡ್ಬೋದು, ಅವರ ಅಬ್ಬರ ಹೇಗಿರ್ಬೋದು ಅನ್ನೋದು ಕೂಡ ಒಂದು ಕುತೂಹಲ. ಹಾಗಾಗಿ ನೋಡ್ಬೇಕು ಹೇಗಾಡ್ತಾರೆ ಅಂತ. ಮತ್ತೆ ಇನ್ನೊಂದು ಓವರ್ ಕಾನ್ಫಿಡೆನ್ಸ್ ಅಂತಲ್ಲ, ಫ್ಯಾನ್ಸ್ ಗೆ ನೋಯಿಸೋಕು ಅಂತಲ್ಲ,
ಏನಾದ್ರೂ ನಮಗೆ ಇಷ್ಟೊಂದು ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಇರೋದು RCB ಗೆ ಏನಾದ್ರು ಮುಳುವಾಗುತ್ತಾ? ಅದು ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಆ ಕಡೆ ಗುಜರಾತ್ ಒಂದು ಸೋತಿದೆ, ಒಂದು ಗೆದ್ದಿದೆ. ಸೊ ಅವರಿಗೂ ಒಂಥರ ಅವ್ರವರ ವೀಕ್ನೆಸ್ ಏನು ಅನ್ನೋದು ಅವ್ರು ತಿಳ್ಕೊಂಡಿರ್ತಾರೆ. ಮತ್ತೆ ಇನ್ನೊಂದು ನೀವು ನೋಡಿದ್ರೆ ಗುಜರಾತ್ 2 ಮ್ಯಾಚಸ್ ಅಲ್ಲೂ ಅವ್ರದ್ದು 190+ ಸ್ಕೋರೇ ಹೋಗಿರೋದು. ಒಂದು 230 ಸಮಥಿಂಗ್ ಹೊಡೆದಿದ್ದಾರೆ, ಇನ್ನೊಂದು 190+ ಹೊಡೆದಿದ್ದಾರೆ. ಒಂದು ಸೋತಿರ್ಬೋದು ಪಂಜಾಬ್ ಮೇಲೆ, ಸ್ಟಿಲ್ ಅವರ ಬ್ಯಾಟರ್ಸ್ ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ನಾವು ಹೇಳೋದಾದ್ರೆ. ಸೊ ಹಂಗಿದಾಗ ಅಂತ ಟೀಮ್ ಮೇಲೆ ನಾವು ತುಂಬಾ ಏನೋ ಕೇರ್ಲೆಸ್ ಆಗಿ ಆಡ್ಬಾರ್ದು RCB ಟೀಮ್. ಸೊ ಅದನ್ನ ಕೂಡ ಅವ್ರು ನೋಡ್ಕೋಬೇಕು. ಆ ಕಡೆ ಅಂತ ಬೌಲರ್ಸ್ ಇದಾರೆ ಗೊತ್ತಲ್ಲ, ರಬಾಡಾ, ರಶೀದ್ ಖಾನ್. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಕೀ ಪ್ಲೇಯರ್ ಅಲ್ಲಿ ನಮ್ಮ ಮೊಹಮ್ಮದ್ ಸಿರಾಜ್ ಅಲ್ವಾ, GTಲಿ. ಯಾಕಂದ್ರೆ ನಮ್ಮ RCB ಆಟಗಾರ ಅವರು ಮುಂಚೆ. ಸೊ ಈಗ ಅವ್ರ ಕಡೆ ಇದಾರೆ. ಸೊ ಅವ್ರು ಹೇಗ್ ಆಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲ. ಯಾಕಂದ್ರೆ ಅವ್ರಿಗೆ RCB ಪಿಚ್ ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಗ್ಗೆ ಕ್ಲೀನ್ ಆಗಿ ಗೊತ್ತಿರುತ್ತೆ, ಕೊಡ್ದಿರ್ತಾರೆ. RCB ಜೊತೆ ಪಳಗಿರ್ತಾರೆ, ಯಾರ್ಯಾರ್ದು ಏನೇನ್ ಸ್ಟ್ರೆಂತ್, ಯಾರ್ಯಾರ್ದು ವೀಕ್ನೆಸ್ ಎಲ್ಲ ತಿಳ್ಕೊಂಡಿರ್ತಾರೆ. ಸೊ ಹಾಗಾಗಿ ನಮ್ಮದೇ ಆಟಗಾರ ನಮಗ್ ಚುಚ್ಚೋ ತರ ಇವತ್ತು ಮೊಹಮ್ಮದ್ ಸಿರಾಜ್ RCB ಗೆ ಹೆಂಗೆ ಅವ್ರ ವಿರುದ್ಧ ಹಿಂಗ್ ಆಡ್ತಾರೆ ಅನ್ನೋದು ಕೂಡ ಒಂದು ನೋಡ್ಬೋದು ನಾವು. ಒಂಥರ ಬಾಹುಬಲಿಗೆ ಕಟ್ಟಪ್ಪ ಚುಚ್ಚಿದಂಗೆ ಇವತ್ತು ಮೊಹಮ್ಮದ್ ಸಿರಾಜ್ ಆಗೋ ಚಾನ್ಸಸ್ ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಇಂಡಿಯನ್ ಮ್ಯಾಚ್ ಅಲ್ಲಿ ಕೂಡ ಮೊಹಮ್ಮದ್ ಸಿರಾಜ್ ಚೆನ್ನಾಗಿ ಆಡಿದ್ದಾರೆ ಮುಂಬೈ ಇಂಡಿಯನ್ಸ್ ವಿರುದ್ಧ. ರೋಹಿತ್ ಶರ್ಮಾಗ್ ಎಂತ ಬಾಲ್ ಹಾಕಿದ್ರು ಅಂದ್ರೆ ಅವ್ರಿಗೆ ಗೆಸ್ ಮಾಡಕ್ಕೆ ಆಗ್ಲಿಲ್ಲ ಬಾಲ್ ನ. ಸೊ ಅಂತ ಆಟಗಾರ ಇವತ್ತು ಅವ್ರದೇ ಹೋಮ್ ಪಿಚ್ ಅಲ್ಲಿ ಆಡಿರೋ ಅನುಭವ ಇದೆ. ಸೊ ಹಂಗಾಗಿ RCB ಆಟಗಾರರಿಗೆ ಅವ್ರ ಒಂಥರ ಕಾಡ್ಬಹುದು ಅಂತ ನಮ್ಮ ಒಂದು ನಿರೀಕ್ಷೆ. ಖಂಡಿತ. ಮತ್ತೆ ಇದನ್ನ ಹೊರತುಪಡಿಸಿದ್ರೆ ಮತ್ತೆ ನಮ್ಮ RCB ಆಲ್ರೌಂಡ್ ಯಾವ ತರ ಇದೆ? ಮಧ್ಯಮ ಕ್ರಮಾಂಕದಲ್ಲಿ ಕೂಡ RCB ಒಳ್ಳೆ ಒಂಥರ ಅದ್ಭುತ ಪ್ರದರ್ಶನ ತೋರಿಸಿದೆ. ಈಗ ನೋಡಿ, ಸ್ಪಿನ್ನರ್ಸ್ ಕೊರತೆ ಅಂತ ನಾವು ಮೊನ್ನೆ ಮಾತಾಡ್ತಿದ್ವಿ RCB. ಲಿವಿಂಗ್ ಸ್ಟೋನ್ ಕೂಡ ಒಳ್ಳೆ ಬಾಲ್ ಹಾಕಿ CSK ಕಡೆ ಚೆನ್ನಾಗಿ ಆಡಿದ್ದಾರೆ. ಅಂದ್ರೆ ಅವರು ಕೂಡ ಒಳ್ಳೆ ಬೌಲಿಂಗ್ ಆಗ್ತಾರೆ, ಸ್ಪಿನ್ ಜೊತೆಗೆ ಸುಯಿಶ್ ಶರ್ಮಾ ಕೂಡ ಅವರು ಒಳ್ಳೆ ಇದಿದೆ. ಕೃಣಾಲ್ ಪಾಂಡ್ಯ ಅವ್ರದೆಲ್ಲ ಬೌಲಿಂಗ್. ಇನ್ನ ಬ್ಯಾಟಿಂಗ್ ನೋಡೋದಾದ್ರೂ ಕೂಡ ಸ್ವಪ್ನಿಲ್ ಸಿಂಗ್, ಜಿತೇಶ್ ಶರ್ಮಾ ಕೂಡ ಒಳ್ಳೆ ಬ್ಯಾಟಿಂಗ್, ಒಳ್ಳೆ ಸಿಕ್ಸ್ ಹೊಡಿತಾರೆ. ಅದೆಲ್ಲ ಇಲ್ವೇ ಇಲ್ಲ. ಸೊ ಹಂಗಾಗಿ ಒಂಥರ ಬ್ಯಾಲೆನ್ಸ್ಡ್ ಟೀಮ್ ಆಗಿದೆ. ಇವಾಗ ನಾವು ಬರೀ ಒಂದ್ 3-4 ಜನ ನೆಚ್ಕೊಳ್ಳಂಗಿಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಪ್ರೀವಿಯಸ್ RCB ಟೀಮ್ ಹೆಂಗಿತ್ತಂದ್ರೆ ಗೈಲು, ಕೊಹ್ಲಿ, AB ಡಿ ವಿಲಿಯರ್ಸ್ ಇವ್ರು 3 ಜನ ಹೋದ್ರಂದ್ರೆ ಮುಗಿದ ಕತೆ. ಯಾರು ಆಡಲ್ಲ. ಬಟ್ ಇವಾಗ ಹಂಗಿಲ್ಲ. ನೀವು ನೋಡಿ ಲಾಸ್ಟ್ ಮ್ಯಾಚ್ ಅಲ್ಲಿ ಟೀಮ್ ಡೇವಿಡ್ ಬಂದ್ರು 8 ಬಾಲಿಗೆ 22 ಯಾರು ಹೊಡಿತಾರೆ ನೋಡಿ. ಅದು ಮುಂಬೈಯರಂತೂ ಫುಲ್ ಬೇಜಾರಾಗಿರ್ತಾರೆ, ಎಂತ ತಪ್ಪು ಮಾಡಿದ್ವಿ. CSK ಇಂಥವ್ರಿಗೆ ಅವಕಾಶ ಕೊಡ್ಬೇಕು ಟೀಮ್. ಕೊನೆ ಪಕ್ಷ ಒಂದ್ 2 ಓವರ್ ಆದ್ರೂ ಆಡಕ್ ಚಾನ್ಸ್ ಒಂದು ಬ್ಯಾಲೆನ್ಸ್ ಮಾಡಿ. ಇನ್ನೊಂದು RCB ಟೀಮ್ ಇವ್ರು ಇನ್ನೊಂದು ಏನ್ ಮಾಡ್ಬೇಕಂದ್ರೆ, CSK ವಿರುದ್ಧ ಇವರು ಪಡಿಕ್ಕಲ್ ಚೆನ್ನಾಗಿ ಆಡಿದ್ರು, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಟಿಲ್ ಒಂದು ಯಂಗ್ಸ್ಟರ್ಸ್ ಇನ್ನ ಚಾನ್ಸ್ ಕೊಡ್ಬೇಕು ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ಅಲ್ಲಿ ಮನೋಜ್ ಇದಾರೆ, ಅವರು ಕೂಡ ನಮ್ಮ ಕನ್ನಡಿಗ. ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದು. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಅವಕಾಶ ಕೊಡ್ತಿದ್ದಾರೆ, ಅವರೆಲ್ಲ ಕ್ಲಿಕ್ ಅದನ್ನೇ ಇದ್ ಮಾಡ್ತಿದ್ದಾರೆ. ಹೌದು, ಹಂಗಾಗಿ RCB ಅವ್ರು ಕೂಡ ಅದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು. ಬರೀ ಪಡಿಕ್ಕಲ್ ಒಂದು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ, ಒಂದು ಒಳ್ಳೆ ಪ್ಲೇಯರ್ ಆಗಿ. ಸೊ ಅವ್ರನ್ನ ಒಂದ್ ಸ್ವಲ್ಪ ಮ್ಯಾಚಸ್ ಕೂಡಿಸಿ ಅವ್ರ ಬದಲು ಮನೋಜ್ ಅವ್ರನ್ನ ಆಡ್ಸ್ಬೇಕು. ಯಾಕಂದ್ರೆ ಬೌಲಿಂಗ್ ಕೂಡ ಇದೆ ಅವ್ರದ್ದು, ಆಲ್ರೌಂಡರ್ ಪ್ರದರ್ಶನ. ಸೊ ಹಂಗಾಗಿ ಅದನ್ನೊಂದು ಕನ್ಸಿಡರ್ ಮಾಡ್ಬೇಕು ಅವರು RCB ಅವರು. ಹೌದು, ಏನ್ ಗೊತ್ತಾ, ಇವಾಗ ಮುಂಬೈ ನೋಡಿ ಒಳ್ಳೆ ಹೊಸ ಪ್ರತಿಭೆಗಳು ಕೊಡ್ತಾರೆ, ಅವ್ರು ಹಂಗೆ ಸಕ್ಸಸ್ ಆಗ್ತಿದ್ದಾರೆ. ಇಲ್ಲೂ ಕೂಡ ಮನೋಜ್ ಬಾಂಡ್ಗೆ ನನ್ನ ಪ್ರಕಾರ ಬೇರೆ RCB ಬೇರೆ ಟೀಮ್ ಅಲ್ಲಿ ಎಲ್ಲರೂ ಇದ್ದಿದ್ರು, ಅವರು ಒಂದು ಒಳ್ಳೆ ಅವಕಾಶದಿಂದ ಅವರಿಗೆ ಅನಾನುಕೂಲ ಏನಾಗಿಲ್ಲ. ಒಂದು ಹೋಮ್ ಗ್ರೌಂಡ್ ಟೀಮ್, ಅವ್ರಿಗೂ RCB ಟೀಮ್ ಅಲ್ಲಿ ಆಡ್ಬೇಕು ಅನ್ನೋ ಒಂದು ಖುಷಿ ಕೂಡ ಇದೆ. ಬಟ್ ಒಂದ್ ಸ್ವಲ್ಪ ಅವಕಾಶ ಅಂದ್ರೆ ಒಂದ್ ಮ್ಯಾಚ್ 2 ಮ್ಯಾಚ್ ಕೊಟ್ಟು ನೋಡ್ಬೇಕು ಅವ್ರು. ನಮ್ಮ ಒತ್ತಾಯ ಇಷ್ಟೇ, ಮನೋಜ್ಗೆ ಒಳ್ಳೆ ಚಾನ್ಸ್ ಕೊಡಿ, ಪಕ್ಕ ಅವ್ರು ಮಿಂಚ್ತಾರೆ ಅನ್ನೋದು ಒಂದು ನಮ್ಮ ನಿರೀಕ್ಷೆ ಇದೆ. ಹೌದು. ಮತ್ತೊಂದು ಹರಿ, ಈಗ ಇನ್ನೊಂದು ಇಂಪ್ಯಾಕ್ಟ್ ಪ್ಲೇಯರ್, 2 ತಂಡಗಳ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಅದು ಕೂಡ ಇವತ್ತು ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ನಮ್ಮ RCB ಕಡೆ ನೋಡಿದ್ರೆ ಸುಯಿಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಿದ್ರು ಬೌಲಿಂಗ್ ಅಲ್ಲಿ. ಅವ್ರ ಬದಲು ಈಗ ಸ್ವಪ್ನಿಲ್ ಸಿಂಗ್ ಆಡ್ಸಿದ್ರು ಹೇಳಕ್ ಆಗಲ್ಲ. ಮತ್ತೆ ಪಡಿಕ್ಕಲ್ ಬದಲು ಮನೋಜ್, ನಾವು ಆಗ್ಲೇ ಮಾತಾಡ್ತಿದ್ವಿ ಮನೋಜ್ ಚಾನ್ಸ್ ಕೊಡ್ಬೇಕು ಅಂತ. ನಮ್ಮ ಮಾತು ಅವ್ರಿಗೆ ಮುಂಚೆನೆ ಗೊತ್ತಿದ್ದು, ಅವರು ಮನೋಜ್ನೇ ಆಡ್ಸಿದ್ರೆ ಹೇಳಕ್ಕಾಗಲ್ಲ ಪಡಿಕ್ಕಲ್ ಬದಲು. ಇನ್ನ ಈ ಕಡೆ ಗುಜರಾತ್ ಕಡೆನೂ ಅಷ್ಟೇ, ಲ್ಯಾಂಬ್ರೋರು ಅವರು ಕೂಡ RCB ಆಟಗಾರನೇ. ಸೊ RCB ವಿರುದ್ಧ ಏನಾದ್ರೂ ಒಂದು ರಣತಂತ್ರ ರೂಪಿಸಿ ಅವ್ರನ್ನ ಆಡ್ಸಿದ್ರು ಹೇಳಕ್ಕಾಗಲ್ಲ ಲ್ಯಾಂಬ್ರೋರು, ಅವರು ಕೂಡ ಒಳ್ಳೆ ಆಟಗಾರ. ಸೊ ಹಂಗಾಗಿ ಅದು ಕೂಡ ಇವತ್ತು ಕನ್ಸಿಡರ್ ಆಗುತ್ತೆ, ಇಂಪ್ಯಾಕ್ಟ್ ಪ್ಲೇಯರ್ ನ ಹೇಗ್ ಬಳಸ್ಕೊಳ್ತಾರೆ 2 ತಂಡಗಳು ಕೂಡ ಅಂತ. ಸೊ ನೋಡ್ಬೇಕು. ಇನ್ನೊಂದು ನಾವು ಯೋಚನೆ ಮಾಡ್ಬೋದು, ಇವರಿಬ್ರಿಗೂ ಒಂದು ರಿವೆಂಜ್ ತಗೊಳ್ಳೋಂತ ಆಟನೇ. ಯಾಕಂದ್ರೆ 2022ರಲ್ಲಿ ಇಬ್ರು ಕೂಡ ಒಂದೊಂದು ಮ್ಯಾಚ್ ಗೆದ್ದಿದ್ರು. ಆದ್ರೆ 2023ರಲ್ಲಿ ಗುಜರಾತ್ RCB ನ ಸೋಲ್ಸಿ ಅವ್ರನ್ನ ಮನೆ ಕಳ್ಸಿತ್ತು. ಇದರಿಂದ ಮುಂಬೈ ಪ್ಲೇ ಆಫ್ ಹೋಗಿತ್ತು. ಅದೇ ಲಾಸ್ಟ್ ಸೀಸನ್ ಅಲ್ಲಿ 2 ಕೂಡ RCB ನೇ ಗೆದ್ದಿದೆ.
ಹಂಗಾಗಿ ಇವ್ರದ್ದು ಒಂಥರ ರಿವೆಂಜ್ ಆಟನೇ. Revenge ಇರುತ್ತೆ. ಒಂದೊಂದ್ ಸೀಸನ್ ಅಲ್ಲಿ ಒಬ್ಬೊಬ್ರು ಒಂದೊಂಥರ ಆಡ್ತಿದ್ದಾರೆ. ಹ್ಮ್. ಸೊ ಹಂಗಾಗಿ ಇವತ್ ಕೂಡ ಹೇಳಕ್ ಆಗಲ್ಲ, ಯಾಕಂದ್ರೆ ಬೆಂಗಳೂರಲ್ಲಿ ಹ್ಮ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಯಾವ ಟೀಮ್ ಅವ್ರು ಹೊಡೆದ್ರು ಹೇಳಕ್ ಆಗಲ್ಲ. RCB ಅವರಿಗೆ ಅದು ಪ್ಲಸ್ ಪಾಯಿಂಟ್ ಇರ್ಬೋದು, ಹ್ಮ್ ಹಾಗಂತ ಆಪೋಸಿಟ್ ಟೀಮ್ ಅವರಿಗೂ ಅದು ಕೂಡ ಪ್ಲಸ್ ಪಾಯಿಂಟೇ ಆಗಿರುತ್ತೆ. ಹಂಗಾಗಿ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಈ ಒಂದು ಪಿಚ್ ಇದೆಲ್ಲ ನೋಡಿದ್ರೆ ಆಬ್ವಿಯಸ್ಲಿ ರನ್ ಮಳೆ ಹರಿಯುತ್ತೆ ಅಂತ ಹೇಳಿ, ಅಬ್ವಿಯಸ್ಲಿ ಬಟ್ ಸ್ಪಿನ್ನರ್ಗೆ ಬೌಲರ್ಗೆ ಹೆಂಗೆ ಅನುಕೂಲ ಆಗುತ್ತೆ? ಸ್ಪಿನ್ನರ್ಸ್ಗೆ ಆಕ್ಚುಲಿ ಅದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ಸುತ್ತೆ, ಯಾಕಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಮತ್ತೆ ಶಾರ್ಟ್ ಬೌಂಡ್ರಿ ಇರೋದ್ರಿಂದ, ಮತ್ತೆ ಔಟ್ ಫೀಲ್ಡ್ ಕೂಡ ತುಂಬಾ ಫಾಸ್ಟ್ ಇದೆ. ಹಂಗಾಗಿ ಸ್ಪಿನ್ನರ್ಸ್ ಸ್ವಲ್ಪ ಕಷ್ಟ ಆಗ್ಬೋದು. ರಶೀದ್ ಖಾನ್ ಎಲ್ಲ ಆಟ ನಡೆಯಲ್ಲ ಇಲ್ಲಿ, ಹಾಗಾಗಿ ಸ್ಪೀಡ್ ಬೌಲರ್ಸೇ ಆಟ ನಡೆಯುತ್ತೆ ಅಂತ ಅನ್ಸುತ್ತೆ. ಅವರು ಕೂಡ ಒಂದೇ ಸ್ಪೀಡ್ ಅಲ್ಲಿ ಹಾಕ್ತಿದ್ರೆ ಇದು ಕಷ್ಟ. ಅವ್ರು ಹೆಂಗೆ ವೇರಿಯೇಷನ್ ಮಾಡ್ತಾರೆ, ಹೆಂಗೆ ಆ ಬ್ಯಾಟರ್ಸ್ ನ ವೀಕ್ನೆಸ್ ನೋಡ್ಕೊಂಡು ಅವ್ರು ಬಾಲ್ ಹಾಕ್ತಾರೆ, ಅದ್ರ ಮೇಲೆ ಅಷ್ಟೇ ಡಿಪೆಂಡ್. ಯಾಕಂದ್ರೆ ಮುಟ್ಟಿದ್ರೆ ಸಿಕ್ಸ್ ಹೋಗುತ್ತಿಲ್ಲ, ಹಂಗಿದಾಗ ನೋಡ್ಕೊಂಡೇ ಹಾಕ್ಬೇಕು. ಅದೇ ಹೇಳಿದ್ನಲ್ಲ, ಮೊಹಮ್ಮದ್ ಸಿರಾಜ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಪಿಚ್, ಹಾಗಾಗಿ ಅವ್ರು ತುಂಬಾ ಮೇಜರ್ ರೋಲ್ ಇಲ್ಲಿ ಪ್ಲೇ ಮಾಡ್ತಾರೆ ಈ ಪಿಚ್ ಅಲ್ಲಿ. ಇವಾಗ ಮ್ಯಾಚ್ ಪ್ರಿಡಿಕ್ಷನ್ ಅಂದ್ರೆ ಎಷ್ಟು ಮೊದಲ ಬ್ಯಾಟಿಂಗ್ ಮಾಡಿದಂತಹ ತಂಡ ಎಷ್ಟು ಟಾರ್ಗೆಟ್ ಕೊಡಬಹುದು, ಸೆಟ್ ಮಾಡಬಹುದು? 215 ಇಂದ 230, 215 ಇಂದ 230 ಹೋಗುತ್ತೆ ಅಂತ ಒಂದು ಬ್ಯಾಟಿಂಗ್ ಗೆಲ್ತಾರೆ. ಸ್ಟಿಲ್ ಅದನ್ನ ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ನನಗೆ ನನ್ನ ಒಂದು ಒಪಿನಿಯನ್ ನೋಡೋದಾದ್ರೆ ಇಲ್ಲಿ ಚೇಸಿಂಗ್ ತಗೋಬೇಕು. ಟಾಸ್ ಯಾರೇ ಗೆಲ್ಲಿ ಚೇಸಿಂಗ್ ತಗೋಬೇಕು. ಯಾಕಂದ್ರೆ RCB ಅವ್ರು ಗೆದ್ದಿದ್ದಾರೆ ಈ ಮ್ಯಾಚ್ ಅಲ್ಲಿ. ಈ ಸೀಸನ್ ಅಲ್ಲಿ ಒಂದ್ ಮ್ಯಾಚ್ ಡಿಫೆಂಡ್ ಮಾಡಿನೂ ಗೆದ್ದಿದ್ದಾರೆ, ಚೇಸ್ ಮಾಡಿನೂ ಗೆದ್ದಿದ್ದಾರೆ. ಆದ್ರೆ ಬೆಂಗಳೂರು ಪಿಚ್ ಆಗಿರೋದ್ರಿಂದ ಚೇಸಿಂಗ್ ಮಾಡೋ ಟೀಮ್ಗೆ ತುಂಬಾ ಒಂದು ಅವರಿಗೆ ಅವಕಾಶ ಜಾಸ್ತಿ ಇರುತ್ತೆ. ಹಂಗಾಗಿ ಟಾಸ್ ಯಾರೇ ಗೆದ್ರು ಚೇಸಿಂಗ್ ತಗೊಳ್ಳೋದು ಬೆಸ್ಟ್ ಅನ್ಸುತ್ತೆ. ಸೊ RCBಯ ಹೋಮ್ ಗ್ರೌಂಡ್ ಅಲ್ಲಿ ನಡೀತಾ ಇರೋ ಒಂದು ಮೊದಲನೇ ಮ್ಯಾಚ್ ಇಂದು GT ಮೇಲೆ ಒಂದು ಮಹತ್ವದ ಪಂದ್ಯ ನಡೀತಾ ಇದೆ. ಫುಲ್ ಜೋಶ್ ಇದೆ, ಫುಲ್ ಜೋಶ್. ಹ್ಯಾಟ್ರಿಕ್ ವಿನ್ ಬೇರೆ ಫ್ಯಾನ್ಸ್ ಅಂತೂ ಪಕ್ಕಾ ಖುಷಿ ಆಗ್ತಾರೆ, ಒಳ್ಳೆ ಜೋಶ್ ಕೊಡ್ತಾರೆ. ಕ್ರೀಡಾಂಗಣದಲ್ಲಿ ಮಾತ್ರ ಅದು ಬೇರೆ ಲೆವೆಲ್ ಇರುತ್ತೆ. ಇವತ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ರೇಜ್ ನೋಡಬಹುದು. ಧೂಳಿಪಟ ಆಗಿರುತ್ತೆ, ಹೊಸ ಅಧ್ಯಾಯ ಆಗಿರುತ್ತೆ. ಸೊ ಅದೇ ತರ ಫ್ಯಾನ್ಸ್ ಗಳ ತರ ನಮಗೂ ಕೂಡ RCB GT ಮೇಲೆ ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟು ಗೆಲ್ಬೇಕು ಅನ್ನೋದು ಕೂಡ ನಮ್ಮ ಆಶೆ ಆಗಿರುತ್ತೆ. ಸೊ ಇದಿಷ್ಟು ಈ ಮ್ಯಾಚಿನ ಒಂದು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ನಮ್ಮ ಸ್ನೇಹಿತರು ಹರಿನಾಥ್ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.